ನಮಸ್ತೆ ವೀಕ್ಷಕರೇ, ಸೂರ್ಯೋದಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಕೌರವ ಪಾಂಡವರ ಜನನದ ಕುರಿತು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಸೂರ್ಯೋದಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಂದು ಕುರುಕುಲದಲ್ಲಿ ಗಾಂಧಾರಿಯ ಸನ್ನಡತೆಯಿಂದ ಬರೀ ಕುರುಕುಲ ಮಾತ್ರವಲ್ಲದೆ ಇಡೀ ಕುರು ರಾಜ್ಯವೇ ಸಂತುಷ್ಟವಾಗಿತ್ತು. ಗಾಂಧಾರಿಯ ವ್ಯಕ್ತಿತ್ವವೇ ಆಗಿತ್ತು. ಅವಳ ಅತಿಥಿ ಸತ್ಕಾರವು ವಿಶಿಷ್ಟವಾಗಿತ್ತು. ಒಂದು ದಿನ ಕುರುಕುಲದ ಪೂಜ್ಯ ಮಹರ್ಷಿ ವೇದವ್ಯಾಸರು ಹಸ್ತಿನಾಪುರಕ್ಕೆ ಆಗಮಿಸಿದರು. ವೇದವ್ಯಾಸರು ಯಾವುದೋ ಕಾರಣದಿಂದ ಹಸಿವು, ಬಾಯಾರಿಕೆ, ಬಳಲಿಕೆಯಿಂದ ಖಿನ್ನರಾಗಿದ್ದರು. ಗಾಂಧಾರಿ ವೇದ ಮಹರ್ಷಿಗಳಿಗೆ ತಕ್ಷಣ ಭೋಜನ, ಪಾನೀಯ ಮತ್ತು ವಿಶ್ರಾಂತಿಯ ವ್ಯವಸ್ಥೆ ಮಾಡಿ ಅವರನ್ನು ಮೆಚ್ಚಿಸಿದಳು. ಮಹರ್ಷಿಗಳು ಪ್ರಸನ್ನರಾಗಿ ಬೇಕಾದ ವರವನ್ನು ಬೇಡುವಂತೆ ಗಾಂಧಾರಿಗೆ ಹೇಳಿದರು. ಅವಳಿಗಾಗಲೇ ಭಗವಂತ ಶಂಕರನಿಂದ ವರ ಪ್ರಾಪ್ತಿಯಾಗಿತ್ತು. ಆದರೂ ತನ್ನ ಬಲಶಾಲಿ ಪತಿ ಧೃತರಾಷ್ಟ್ರನ ಮೇಲಿನ ಅಗಾಧ ನಿಷ್ಠೆ ಮತ್ತು ಪ್ರೇಮದಿಂದ ಕೂಡಿದ ಗಾಂಧಾರಿ ತನ್ನ ಮೊದಲಿನ ವರ ಮತ್ತಷ್ಟು ದೃಢವಾಗಲು ತನ್ನ ಪತಿ ಧೃತರಾಷ್ಟ್ರನ ಹಾಗೆಯೇ ಬಲಶಾಲಿಗಳಾಗಿರುವ 100 ಜನ ಪುತ್ರರು ತನಗೆ ಆಗಬೇಕೆಂದು ಹೊರಬೇಡಿಕೊಂಡಳು. ವ್ಯಾಸರು ತ್ರಿಕಾಲಜ್ಞಾನಿಗಳಾಗಿದ್ದರು. ಅವರು ಹಾಗೆಯೇ ಆಗಲಿ ಎಂದು ನಸುನಗುತ್ತಾ ಆಶೀರ್ವದಿಸಿದರು. ಕೆಲ ಸಮಯದ ನಂತರ ಗಾಂಧಾರಿ ಗರ್ಭವತಿಯಾದಳು. ಇತ್ತ ಕಡೆ ಪಾಂಡುವು ಕಾಡಿನಲ್ಲಿದ್ದು ಅನೇಕ ವರ್ಷಗಳು ಕಳೆದವು. ದುಃಖವನ್ನುಂಟು ಮಾಡಬಹುದಾದ ಎಲ್ಲವನ್ನೂ ತ್ಯಾಗ ಮಾಡಿದ್ದರಿಂದ ಅವನದೇ ಆದ ರೀತಿಯಲ್ಲಿ ಅವನು ಸುಖವಾಗಿದ್ದನೆನ್ನಬಹುದು. ಹೀಗಿರುವಾಗ ಪಾಂಡುರಾಜನಲ್ಲಿ ಕೆಲವು ಋಷಿಗಳು ಬಂದರು. ಅವರು ಅವನಿಗೆ ಅನೇಕ ತತ್ವಗಳನ್ನು ಉಪದೇಶ ಮಾಡಿದರು ಮತ್ತು ಹೇಳಿದರು, ನಿನಗೆ ಪುತ್ರನಿಂದಲೇ ಮುಕ್ತಿ. ಆದರೆ ಋಷಿ ಶಾಪವಿದ್ದುದರಿಂದ ನೀನು ನಿನಗಿಂತ ಉತ್ತಮರಿಂದ ಮಕ್ಕಳನ್ನು ಪಡೆಯಲು ನಿನ್ನ ಪತ್ನಿಯರಿಗೆ ಸೂಚಿಸು. ಹಾಗೆ ಮಾಡಿದವರಿಗೆ ಯಾವ ದೋಷವೂ ಬರುವುದಿಲ್ಲ ಎಂದು ಮೊದಲಾಗಿ ಉಪದೇಶಿಸಿ ಹೊರಟು ಹೋದರು. ಕಾಲವು ಗತಿಸತೊಡಗಿತು. ಹಸ್ತಿನಾವತಿಯಿಂದ ಯಾತ್ರಾರ್ಥಿಯಾಗಿ ಹೊರಟ ಕೆಲ ಬ್ರಾಹ್ಮಣರ ಗುಂಪು ಪಾಂಡುರಾಜನ ಆಶ್ರಮದಲ್ಲಿ ಒಂದು ದಿನದ ಮಟ್ಟಿಗೆ ಉಳಿದರು. ಹಸ್ತಿನಾವತಿಯಲ್ಲಿ ಗಾಂಧಾರಿ ಗರ್ಭವತಿಯಾಗಿದ್ದಾಳೆಂದು ಪಾಂಡುರಾಜನಿಗೆ ಹೇಳಿದರು. ಇದನ್ನು ಕೇಳಿ ರಾಜನಿಗೆ ಬೇಸರವಾಯಿತು. ಕುಂತಿ ಮಾದ್ರಿಯರು ತಮಗೆ ಸಂತಾನ ಭಾಗ್ಯವಿಲ್ಲವೆಂದು ದುಃಖಿಸಿದರು. ಅವರ ನೋವು ಏನೆಂಬುದು ಪಾಂಡುರಾಜನಿಗೆ ಅರ್ಥವಾಯಿತು. ಒಂದು ದಿನ ರಾಜನು ಕುಂತಿಯನ್ನು ಏಕಾಂತದಲ್ಲಿ ಕರೆದು, ದೇವಿ, ನಿನ್ನ ಮನದ ದುಗುಡವನ್ನು ಬಲ್ಲೆನು. ಆದರೇನು ಮಾಡಲಿ? ನನ್ನಿಂದ ನಿನಗೆ ಪುತ್ರ ಸಂತಾನ ಸಾಧ್ಯವಿಲ್ಲ. ಆದರೆ ವಂಶೋದ್ಧಾರಕ್ಕೆ ಮತ್ತು ಪಿತೃಋಣ ಪರಿಹಾರಕ್ಕೆ ನಾನು ಪುತ್ರರನ್ನು ಪಡೆಯಲೇಬೇಕು. ನೀನು ನನಗಿಂತ ಉತ್ತಮವಾದ ಪುರುಷನನ್ನು ಸೇರಿ ಮಕ್ಕಳನ್ನು ಪಡೆಯಬಹುದು. ಇಂತಹ ಆಪತ್ಕಾಲದಲ್ಲಿ ಈ ಮಾರ್ಗ ಯೋಗ್ಯವೆನಿಸುತ್ತಿದೆ. ಜೀವದಿಂದಿರಬೇಕಾದರೆ ನಾನಂತೂ ನಿಮ್ಮನ್ನು ಸೇರಲು ಸಾಧ್ಯವಿಲ್ಲ. ಆದುದರಿಂದ ಮಹಾ ತಪಸ್ವಿಯಾದ ಬ್ರಾಹ್ಮಣನೊಬ್ಬನನ್ನು ಆಶ್ರಯಿಸಿ ಸಕಲ ಸದ್ಗುಣ ಸಂಪನ್ನನಾದ ಮಗನನ್ನು ಪಡೆ. ನಮಗೂ ಕೂಡ ಸಂತಾನವಿಲ್ಲವೆಂಬ ಕೊರಗು ಉಳಿಯುವುದಿಲ್ಲ. ಮಗನೊಬ್ಬನನ್ನು ಹೆತ್ತುಕೊಟ್ಟು ನನಗೆ ಮುಕ್ತಿಯನ್ನು ದೊರಕಿಸಿಕೊಡುವೆಯಾ ಎಂದು ಕೇಳಿದನು. ಕುಂತಿಗೆ ಇದು ಇಷ್ಟವಾಗಲಿಲ್ಲ. ಮಹಾರಾಜ, ನೀನೇ ನನ್ನ ಸರ್ವಸ್ವ. ನಿನ್ನನ್ನು ಪತಿಯಾಗಿ ವರಿಸಿ ಬಹುಕಾಲವಾಯಿತು. ಸ್ವರ್ಗದಲ್ಲೇ ಆಗಲಿ ನರಕದಲ್ಲೇ ಆಗಲಿ ನಿನ್ನೊಡನೆಯೇ ನಾನಿರುವುದು. ನಾವಿಬ್ಬರು ಸತ್ತ ಮೇಲೆ ಈ ಋಷಿಯ ಶಾಪ ಬಾಧಿಸದು. ಆಗ ಮಕ್ಕಳನ್ನು ಪಡೆಯೋಣ. ನನಗೆ ಇಷ್ಟವಿಲ್ಲದ ಕೆಲಸಕ್ಕೆ ದಯವಿಟ್ಟು ನನ್ನನ್ನು ಒತ್ತಾಯಿಸಬೇಡಿ ಎಂದಳು. ಆದರೆ ಪಾಂಡುವಿನ ಮನಸ್ಸು ಶಾಂತವಾಗಲಿಲ್ಲ. ತನ್ನ ಗಂಡನು ಹುಟ್ಟಲಾರದ ಮಕ್ಕಳಿಗಾಗಿ ಹಗಲು ರಾತ್ರಿ ಸಂಕಟ ಪಡುತ್ತಿರುವುದನ್ನು ನೋಡಿ ಸಹಿಸಲಾರದೆ ಕುಂತಿಯು, ಮಹಾರಾಜ, ನಿನ್ನ ಸಂಕಟವನ್ನು ಪರಿಹರಿಸುವ ಶಕ್ತಿ ನನಗಿದೆ, ಚಿಂತಿಸದಿರು ಎಂದಳು. ನಿನ್ನ ಹೃದಯದಾಸೆಯನ್ನು ನಾನು ನೆರವೇರಿಸುವೆನು ಎಂದು ತನ್ನ ಬಾಲ್ಯದಲ್ಲಿ ದುರ್ವಾಸರು ಕೊಟ್ಟ ವರದ ವಿಚಾರವನ್ನು ತಿಳಿಸಿದಳು. ಪಾಂಡುವಿಗೆ ತುಂಬಾ ಸಂತೋಷವಾಯಿತು ಮತ್ತು ಇಬ್ಬರು ಸಮಾಲೋಚಿಸಿ ಧರ್ಮನ ನೆರವಿನಿಂದ ಒಬ್ಬ ಮಗನನ್ನು ಪಡೆಯುವುದೆಂದು ತೀರ್ಮಾನಿಸಿದರು. ನಂತರ ಕುಂತಿಯು ಆ ರಮ್ಯವಾದ ಶತಶೃಂಗವೆಂಬ ವನದಲ್ಲಿ ಮಂತ್ರವನ್ನು ಉಚ್ಚರಿಸಿ ಧರ್ಮ ದೇವತೆಯನ್ನು ಕರೆದು ಅವನಿಂದ ಮಗನನ್ನು ಪಡೆದಳು. ಆಗ ರುಜುತ್ವವೇ ಮೂರ್ತಿವೆತ್ತಂತಿರುವ ಇವನು ಈ ಗುಣಕ್ಕಾಗಿಯೇ ಲೋಕಪ್ರಸಿದ್ಧಿಯಾಗುವನು ಎಂದು ಅಶರೀರವಾಣಿಯಾಯಿತು. ಮಗುವಿಗೆ ಯುಧಿಷ್ಠಿರ ಎಂದು ಹೆಸರಿಟ್ಟರು. ಧರ್ಮ ದೇವತೆಯ ಕೃಪೆಯಿಂದ ಜನಿಸಿದ ಅವನನ್ನು ಧರ್ಮಜ ಎಂತಲೂ ಕರೆಯುತ್ತಿದ್ದರು. ಈ ಸುದ್ದಿ ಕೆಲವು ಬ್ರಾಹ್ಮಣರ ಮೂಲಕ ಹಸ್ತಿನಾವತಿಯವರೆಗೂ ಹೋಯಿತು. ಗಾಂಧಾರಿಗೂ ವಿಷಯ ತಿಳಿಯಿತು. ಗಾಂಧಾರಿ ಮೊದಲು ಗರ್ಭವತಿಯಾಗಿದ್ದಳೇನೋ ನಿಜ. ಅವಳು ಗರ್ಭ ಧರಿಸಿದೊಡನೆ ಎಲ್ಲಕ್ಕೂ ಮೊದಲು ಮೂಲಕಲಿಯು ಅವಳ ಗರ್ಭವನ್ನು ಪ್ರವೇಶಿಸಿದನು. ತ್ರೇತಾಯುಗದಲ್ಲಿ ಶ್ರೀರಾಮನಿಂದ ಸಂಹರಿಸಲ್ಪಟ್ಟ ಇಂದ್ರಜಿತು ಮೊದಲಾದವರೆಲ್ಲ ಕ್ರಮೇಣ ಅವಳ ಗರ್ಭವನ್ನು ಹೊಕ್ಕರು. ಆದುದರಿಂದ ಗರ್ಭಧರಿಸಿ ಗಾಂಧಾರಿ 9 ಮಾಸಗಳನ್ನು ಕಳೆದರೂ ಪ್ರಸವಿಸಲಿಲ್ಲ. ಅವಳು ಗರ್ಭಧರಿಸಿ ಈಗ 2 ವರ್ಷವಾಗುತ್ತಾ ಬಂದಿತು. ಅಡವಿಯಲ್ಲಿ ಕುಂತಿದೇವಿ ಅಲೌಕಿಕವಾದ ತೇಜಪುಂಜವಾದ ಪುತ್ರನನ್ನು ಹೆತ್ತಿದ್ದಾಳೆ ಎಂಬ ಸುದ್ದಿ ಕೇಳಿ ಗಾಂಧಾರಿಯು ಹೊಟ್ಟೆ ಕಿಚ್ಚಿನಿಂದ ಸಂಕಟಪಟ್ಟಳು. 2 ವರುಷ ಕಾಲ ಕಳೆದರೂ ತಾನು ಪ್ರಸವಿಸಲಿಲ್ಲ.
ಎನ್ನುತ್ತಾ ಗರ್ಭಸ್ಥಳಕ್ಕೆ ಗುದ್ದಿಕೊಳ್ಳತೊಡಗಿದಳು. ಆದ್ದರಿಂದ ಗರ್ಭಸ್ರಾವವಾಗಿ ಬಿಟ್ಟಿತು. ಅದನ್ನು ಸಿಟ್ಟಿನಿಂದ ತಿಪ್ಪೆಯಲ್ಲಿ ಬಿಸಾಕಿದಳು. ಅದೇ ಕಾಲಕ್ಕೆ ವಿಷಯವನ್ನರಿತ ವೇದವ್ಯಾಸರು ಅರಮನೆಗೆ ಬಂದು ಗಾಂಧಾರಿಯು ಮಾಡಿದ ಹೇಯ ಕೃತ್ಯ ಕಂಡು ಅವಳಿಗೆ ಚೀಮಾರಿ ಹಾಕಿದರು. ಕೂಡಲೇ ತಿಪ್ಪೆಯಲ್ಲಿ ಎಸೆದಿದ್ದ ಗರ್ಭಪಿಂಡವನ್ನು ತರಿಸಿ ಶುದ್ಧಗೊಳಿಸಿದರು. 101 ಮಣ್ಣಿನ ಕೊಡಗಳನ್ನು ತರಿಸಿ ಅವುಗಳನ್ನು ಪುಷ್ಪದಿಂದ ತುಂಬಿದರು. ಗರ್ಭಪಿಂಡವನ್ನು 101 ತುಂಡುಗಳನ್ನಾಗಿ ಮಾಡಿ ಒಂದೊಂದು ತುಂಡನ್ನು ಒಂದೊಂದು ಕೊಡದಲ್ಲಿ ಹಾಕಿ ಅವುಗಳ ಬಾಯಿ ಮುಚ್ಚಿ ಭದ್ರ ಮಾಡಿಬಿಟ್ಟರು. ಆ ಕೊಡಗಳನ್ನು ಒಂದು ಕೋಣೆಯಲ್ಲಿರಿಸಿ ಅದನ್ನು ಕಾಪಾಡಲು ಹೇಳಿದರು. ನಾಳೆಯಿಂದಲೇ ಒಂದೊಂದು ಕೊಡದಿಂದ ಪುತ್ರನು ಜನಿಸುವನು ಎಂದು ಹೇಳಿ ಹೊರಟು ಹೋದರು. ಇತ್ತ ಕಡೆ ಪಾಂಡುರಾಜನು ತನ್ನ ಮಗನಾದ ಧರ್ಮರಾಜನ ಲಾಲನೆ ಪಾಲನೆಯಲ್ಲಿ ಕಾಲ ಕಳೆಯುತ್ತಿದ್ದು ಸುಖದಲ್ಲಿ ತೇಲಾಡುತ್ತಾ 1 ವರ್ಷ ಕಳೆಯಿತು. ಒಂದು ದಿನ ಅವನು ಕುಂತಿಯನ್ನು ಉದ್ದೇಶಿಸಿ, ದೇವಿ, ಈ ನಿನ್ನ ಮಗನು ಅತ್ಯಂತ ಧರ್ಮದಿಂದ ರಾಜ್ಯವನ್ನು ಪಾಲಿಸುವನು, ಇದರಲ್ಲಿ ಸಂಶಯವಿಲ್ಲ. ಆದರೆ ರಾಜ್ಯ ರಕ್ಷಣೆಗೆ ಜ್ಞಾನ ಬಾಹುಬಲವುಳ್ಳವರು ಬೇಕು. ಅಂತಹ ಮಹಾಪರಾಕ್ರಮಿಶಾಲಿಯಾದ ಮಗನೊಬ್ಬನನ್ನು ಪಡೆ ಎಂದನು. ಪತಿಯ ಆಜ್ಞೆಯನ್ನು ಅನುಸರಿಸಿ ಕುಂತಿದೇವಿಯು ಮರುದಿವಸ ಪ್ರಾತಃ ಕಾಲದಲ್ಲಿ ಎದ್ದು ನದಿಯಲ್ಲಿ ಸ್ನಾನ ಮಾಡಿದಳು. ದುರ್ವಾಸರು ಹೇಳಿಕೊಟ್ಟ ಮಂತ್ರವನ್ನು ಭಕ್ತಿಪೂರ್ವಕವಾಗಿ ಜಪಿಸಿದಳು. ಜ್ಞಾನ ಮತ್ತು ಬಲಗಳಲ್ಲಿ ಶ್ರೀಹರಿಯ ತರುವಾಯ ಮಹಾಪರಾಕ್ರಮಿಯಾದವರು ವಾಯುದೇವರೇ ಸರಿ ಎಂದು ಅವರನ್ನು ಕರೆದಳು. ವಾಯುದೇವರು ಬಂದರು. ತಮ್ಮ ತೇಜಸ್ಸನ್ನು ಕುಂತಿ ಗರ್ಭದಲ್ಲಿ ಬಿಟ್ಟು ಅದೃಶ್ಯರಾದರು. ಈ ಮಗು ಅತ್ಯಂತ ಬಲಶಾಲಿಯೂ ಅತ್ಯಂತ ಹೃದಯವಂತನೂ ಆಗುತ್ತಾನೆ ಎಂದು ಅಶರೀರವಾಣಿಯಾಯಿತು. ಆಗ ತಾನೇ ಹುಟ್ಟಿದ ಮಗುವನ್ನು ಕುಂತಿ ತೊಡೆಯ ಮೇಲೆ ಮಲಗಿಸಿಕೊಂಡು ಕುಳಿತಿದ್ದಳು. ಆ ವೇಳೆಗೆ ಹುಲಿಯೊಂದು ಗರ್ಜನೆ ಮಾಡುತ್ತಾ ಅಲ್ಲಿಗೆ ಬಂದಿತು. ಇದನ್ನು ಕಂಡು ಹೆದರಿದ ಕುಂತಿ ಮೈ ಮರೆತು ಎದ್ದಳು. ಅವಳ ತೊಡೆಯ ಮೇಲಿದ್ದ ಶಿಶು ಕೆಳಕ್ಕೆ ಬಿತ್ತು. ಬಿದ್ದೊಡನೆ ಭಯಂಕರ ಶಬ್ದವಾಯಿತು. ಹುಲಿಯು ಓಡತೊಡಗಿತು. ಮಗುವಿಗೆ ಏನಾಯಿತು ಎಂದು ಕುಂತಿ ಗಾಬರಿಯಿಂದ ಕೆಳ ನೋಡಿದಳು. ಮಗು ಬಿದ್ದ ರಭಸಕ್ಕೆ ಕೆಳಗಿನ ಕಲ್ಲು ಬಂಡೆ ಚೂರು ಚೂರಾಗಿ ಹೋಗಿದೆ. ಮಗು ನಗುತ್ತಾ ಮಲಗಿದೆ. ಕುಂತಿ ಮಗುವನ್ನು ಎತ್ತಿ ಮುದ್ದಾಡಿದಳು. ಈ ಮಗುವೆ ಭೀಮಸೇನನು. ಶ್ರೀಹರಿಯನ್ನು ಬಿಟ್ಟರೆ ಜ್ಞಾನಬಲ, ಬಾಹುಬಲ, ಭಕ್ತಿ ಸ್ವರೂಪಗಳಲ್ಲಿ ಅಸಮಾನನಾದವನು. ಅದೇ ದಿನ ರಾತ್ರಿ ಧೃತರಾಷ್ಟ್ರನ ಮನೆಯಲ್ಲಿ ಮೊದಲನೇ ಪುಷ್ಪದ ಕೊಡ ಒಡೆಯಿತು. ಅದರಿಂದ ಒಂದು ಶಿಶು ಹುಟ್ಟಿತು. ಇವನೇ ದುರ್ಯೋಧನ. ಮೂಲಕಲೆ ವಾಯುದೇವರ ಸಮಾನ ಸಾಮರ್ಥ್ಯವುಳ್ಳವನು. ರುದ್ರದೇವರ ಮಹಾಪ್ರಸಾದದಿಂದ ಮಹಾಬಲಿಷ್ಠನಾಗಿ ಬೆಳೆಯತೊಡಗಿದನು. ದುರ್ಯೋಧನ ಜನಿಸಿದಾಗ ಅನೇಕ ಅಪಶಕುನಗಳಾದವು. ಭಯದಾಯಕ ಘಟನೆಗಳು ನಡೆದವು. ಜನ್ಮ ಹೊಂದುತ್ತಲೇ ಶಿಶುವು ಏರಿದ ಧ್ವನಿಯಲ್ಲಿ ಭಯಂಕರವಾಗಿ ಅಳತೊಡಗಿತು. ಈ ಗಲಭೆಯಿಂದ ಅನೇಕ ಕ್ಷುದ್ರಜೀವಿಗಳು, ಗೂಬೆ, ಕಾಗೆ, ಹದ್ದುಗಳು ಕೋಲಾಹಲ ಮಾಡಿದವು. ಒಮ್ಮಿಂದೊಮ್ಮೆಲೆ ಬಿರುಗಾಳಿ ಬೀಸತೊಡಗಿ 4 ದಿಕ್ಕಿನಲ್ಲೂ ಕತ್ತಲು ಆವರಿಸಿದಂತೆ ಭಾಸವಾಯಿತು. ಇಂತಹ ಭಯಂಕರ ಅಪಶಕುನಗಳನ್ನು ನೋಡಿ ಹೆದರಿದ ಧೃತರಾಷ್ಟ್ರನು ಭೀಷ್ಮ, ವಿದುರ ಮೊದಲಾದ ಕುರುಕುಲದ ಶ್ರೇಷ್ಠರನ್ನು ಕರೆಸಿದ. ಜೊತೆಗೆ ಬ್ರಾಹ್ಮಣರನ್ನು, ಕುಲಗುರುಗಳನ್ನು ಆಮಂತ್ರಿಸಿದ. ತನ್ನ ಜ್ಯೇಷ್ಠ ಪುತ್ರ ಜನಿಸಿದ ವೇಳೆಯಲ್ಲಿ ನಡೆದ ಅಪಶಕುನಗಳನ್ನು ವಿವರಿಸಿ ತನ್ನ ಮಗನ ಭವಿಷ್ಯದ ಬಗ್ಗೆ ಕೇಳಿದನು. ನಂತರ ಅವರಲ್ಲಿ ಒಬ್ಬ ವಿಶ್ವೋತ್ತಮನು, ಮಹಾರಾಜ, ನಿಮ್ಮ ಈ ಪುತ್ರನು ಜನಿಸಿದಾಗ ಅನೇಕ ಅಪಶಕುನಗಳಾಗಿವೆ. ಈ ಅಪಶಕುನಗಳೆಲ್ಲ ಅಮಂಗಲ ಸೂಚನೆಯನ್ನು ಕೊಡುತ್ತಿವೆ ಎಂದು ಅನಿಸುತ್ತಿದೆ. ಅವುಗಳಿಂದ ಕಂಡುಬರುವುದೇನೆಂದರೆ, ನಿನ್ನ ಈ ಮಗ ಕುರುಕುಲದ ವಿನಾಶಕ್ಕೆ ಕಾರಣನಾಗುತ್ತಾನೆ. ಇಂತಹ ಪುತ್ರನನ್ನು ತ್ಯಜಿಸಿ ಬರುವುದೇ ಉತ್ತಮ. ಒಂದು ವೇಳೆ ಮೋಹವಶದಿಂದ ಇವನನ್ನು ಉಳಿಸಿಕೊಂಡಿದ್ದೇ ಆದರೆ ಮಹಾಪರಾಕ್ರಮಿ ಚಕ್ರವರ್ತಿ ಭರತನಿಂದ ಸ್ಥಾಪಿಸಲ್ಪಟ್ಟ ಈ ರಾಜ್ಯ ಮತ್ತು ವಂಶ ಎರಡೂ ನಾಶವಾಗುವುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಕುಲದ ರಕ್ಷಣೆಗಾಗಿ ಇಂತಹ ಸಂತಾನವನ್ನು ತ್ಯಜಿಸಬೇಕೆಂದೇ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆದರೆ ತನ್ನ ಪ್ರಥಮ ಪುತ್ರನಿಗೆ ರಾಜಪಟ್ಟ ಸಿಗಬೇಕೆಂಬ ಲಾಲನೆಯಲ್ಲಿ ಮುಳುಗಿದ ಧೃತರಾಷ್ಟ್ರನು ವಿಶ್ವೋತ್ತಮನ ಈ ಕಠೋರ ಮಾತುಗಳನ್ನು ಕೇಳಿ ಮನಸ್ಸಿನಲ್ಲಿ ಕಂಪಿಸಿದನು. ಧೃತರಾಷ್ಟ್ರ ಅಥವಾ ಗಾಂಧಾರಿಗೆ ಪುತ್ರನನ್ನು ತ್ಯಾಗ ಮಾಡುವುದು ಸಾಧ್ಯವಿರಲಿಲ್ಲ. ಅವರು ತ್ಯಾಗ ಮಾಡಲೂ ಇಲ್ಲ. ಅವನಿಗೆ ದುರ್ಯೋಧನ ಎಂಬ ಹೆಸರಿಟ್ಟರು. ಅದರ ಅರ್ಥವೇನೆಂದರೆ ಅವನ ಜೊತೆ ಯಾರಿಗೂ ಯುದ್ಧ ಮಾಡುವುದು ಸಾಧ್ಯವಿಲ್ಲ ಎನ್ನುವುದು. ಅವನನ್ನು ಪ್ರೀತಿಯಿಂದ ಸುಯೋಧನ ಎಂದು ಕರೆಯುತ್ತಿದ್ದರು. ಮರುದಿನ ಇನ್ನೊಂದು ಕೊಡ ಒಡೆದು ಇನ್ನೊಂದು ಮಗು ಹುಟ್ಟಿತು. ಅವನಿಗೆ ದುಶ್ಯಾಸನನೆಂದು ಹೆಸರಿಟ್ಟರು. 3ನೇ ದಿನ ಅತಿಕಾಯನೆಂಬ ದೈತ್ಯನು ವಿಕರ್ಣನೆಂಬ ಹೆಸರಿನಿಂದ ಹೊರಬಂದನು. 4ನೇ ದಿನ ಕರನೆಂಬ ದೈತ್ಯ ಚಿತ್ರಸೇನನೆಂಬ ಹೆಸರಿನಿಂದ 4ನೇ ಕೊಡದಿಂದ ಹೊರಬಂದನು. ಹೀಗೆ ಒಂದೊಂದು ದಿವಸ ಒಂದೊಂದು ಕೊಡದಿಂದ ಒಬ್ಬೊಬ್ಬರು ದಾನವರು ಭೂಮಿಗಿಳಿದರು. ಕೊನೆಯದಾಗಿ 101ನೇ ಕೊಡದಿಂದ ಓರ್ವ ಕನ್ಯೆ ಜನಿಸಿದಳು. ಇವಳೇ ದುಶ್ಶಲೆಯಾಗಿದ್ದಳು. 2 ಮಕ್ಕಳಾದರೂ ಪಾಂಡುವಿಗೆ ತೃಪ್ತಿಯಾಗಲಿಲ್ಲ. ಇನ್ನೂ ಒಬ್ಬ ಮಗನಿಗಾಗಿ ಕುಂತಿಯನ್ನು ಕೇಳಿದನು. ಇಂದ್ರನನ್ನು ಕರೆ. ಸ್ವರ್ಗಾಧಿಪತಿಯಿಂದ ಒಬ್ಬ ಮಗ ಹುಟ್ಟಿದರೆ ನನ್ನ ಕನಸೆಲ್ಲವೂ ನನಸಾದಂತೆಯೇ. ಇಂದ್ರನಿಂದ ಹುಟ್ಟಿದ ಮಗನು ವಿವೇಕಿಯೂ ಅಸಾಮಾನ್ಯ ಶೂರನೂ ಆಗಿರುವನು. ಅವನನ್ನು ಸೋಲಿಸಲು ಯಾರಿಗೂ ಸಾಧ್ಯವಾಗದು. ನೀನು ಲೋಕೈಕ ವೀರನ ತಾಯಿ ಎನಿಸಿಕೊಳ್ಳುವೆ ಎಂದನು. ಕುಂತಿಯು ಹಾಗೆ ಮಾಡಿದಳು.
ಈ ಬಾರಿ ಅಶರೀರವಾಣಿಯು ಈ ಮಗು ಪಾಂಡುವಿಗೆ ಅವಿನಾಶಿಯಾದ ಕೀರ್ತಿಯನ್ನು ತಂದುಕೊಡುವುದು. ಇವನು ಇಡೀ ಪ್ರಪಂಚವನ್ನೇ ಜಯಿಸುವನು. ಇವನಂತವರು ಇನ್ನಾರೂ ಇರಲಾರರು ಎಂದಿತು. ಇಂದ್ರನು ಪಾಂಡುವಿನ ಮುಂದೆ ಪ್ರತ್ಯಕ್ಷನಾಗಿ, ಈ ನನ್ನ ಮಗನು ಲೋಕಗಳೆಲ್ಲವನ್ನೂ ಜಯಿಸುವನು. ಇವನ ನೆರವಿನಿಂದ ಯುಧಿಷ್ಠಿರನು ರಾಜಸೂಯ ಅಶ್ವಮೇಧ ಯಾಗಗಳನ್ನು ಮಾಡುವನು. ಇವನು ವಿಷ್ಣುವಿನ ಅರ್ಧ ಭಾಗವೆನಿಸಿದ ನರನು. ವಸುದೇವ ದೇವಕಿಯರ ಮಗನಾದ ಕೃಷ್ಣನು ಇನ್ನರ್ಧವಾದ ನಾರಾಯಣನು. ಈ ಇಬ್ಬರಿಂದಾಗಿ ಭೂಮಿಯು ಸಮಸ್ತ ಪಾಪಗಳೆಂಬ ವಿಷದಿಂದ ಮುಕ್ತಳಾಗುವಳು ಎಂದು ಅವನನ್ನು ಅಭಿನಂದಿಸಿದನು. ಈ ಮಗುವಿಗೆ ಅರ್ಜುನ ಎಂದು ನಾಮಕರಣವಾಯಿತು. ತ್ರೇತಾಯುಗದಲ್ಲಿಯ ವಾಲಿಯೇ ದ್ವಾಪರದಲ್ಲಿ ಅರ್ಜುನನಾಗಿ ಜನಿಸಿದನು. ಇದಕ್ಕೆ ಸ್ವಲ್ಪ ದಿನಗಳ ಮೊದಲು ಮಥುರೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಜನಿಸಿದನು. ವಸುದೇವ ದೇವಕಿಯರಿಂದ ಸಾಕ್ಷಾತ್ ನಾರಾಯಣನೇ ಅಚ್ಯುತನಾಗಿ ಬಂದನು. ಭೂಭಾರ ಹರಣಾರ್ಥವಾಗಿ ಜನಿಸಿದನು. ಇವನ ಸೇವೆಗಾಗಿ ಸಕಲ ದೇವತೆಗಳು ಭೂಲೋಕದಲ್ಲಿ ಅವತರಿಸಿದರು. ಇದನ್ನರಿತ ಕಲಿ ಮೊದಲಾದ ದೈತ್ಯರು ಇವನ ಸಂಕಲ್ಪಕ್ಕೆ ತಡೆಯೊಡ್ಡಲು ಕಾರಣವಾಗಿ ಈಗಾಗಲೇ ಜನಿಸಿದ್ದರು. 3 ಮಕ್ಕಳ ತಂದೆಯಾದರೂ ಪಾಂಡುವಿಗೆ ಮಕ್ಕಳು ಬೇಕೆಂಬ ಆಸೆ ತೀರಲಿಲ್ಲ. ಇನ್ನು ಒಂದು ಮಗನನ್ನು ಕೊಡುವಂತೆ ಕುಂತಿಯನ್ನು ಕೇಳಿದನು. ಕುಂತಿಯು ಯಾವುದೇ ಅಪಧರ್ಮವನ್ನಾದರೂ 3ಕ್ಕಿಂತ ಹೆಚ್ಚು ಬಾರಿ ಆಚರಿಸಿದರೆ ಧರ್ಮ ಲೋಪವಾಗುತ್ತದೆ. ನಾನು ಅಧರ್ಮದ ಹಾದಿಯನ್ನು ಹಿಡಿಯಲಾರೆ ಎಂದಳು. ಅದಕ್ಕೆ ಪಾಂಡುವು, ನೀನು ಹೇಳುತ್ತಿರುವುದು ಸರಿ, ಆದರೆ ಮಾದ್ರಿಯನ್ನು ಕುರಿತು ಯೋಚಿಸು. ಅವಳಿಗೆ ಮಕ್ಕಳಿಲ್ಲ. ನೀನು ಅವಳಿಗೆ ಮಂತ್ರೋಪದೇಶ ಮಾಡಿ ಒಂದು ಮಗುವಾಗುವಂತೆ ಮಾಡಲಾರೆಯಾ ಎಂದು ಕೇಳಿದನು. ಸರಿಯೆಂದು ಕುಂತಿಯು ಮಾದ್ರಿಗೆ ದುರ್ವಾಸರು ಕೊಟ್ಟಿದ್ದ ಮಂತ್ರವನ್ನು ಉಪದೇಶಿಸಿದಳು. ಮಾದ್ರಿಯು ಅದನ್ನು ಬಳಸಿ ಅಶ್ವಿನಿ ದೇವತೆಗಳನ್ನು ಕರೆದು ಅವಳಿ ಮಕ್ಕಳನ್ನು ಪಡೆದಳು. ಮಾದ್ರಿಯ ಮಕ್ಕಳು ಕುಂತಿಯ 3 ಮಕ್ಕಳಿಗಿಂತಲೂ ಸುಂದರವಾಗಿದ್ದರು. ಆ ಶರೀರವಾಣಿಯು ಇವರಿಬ್ಬರು ಲೋಕದ ಅತ್ಯಂತ ಸುಂದರ ಪುರುಷರೆಂದು ಪ್ರಖ್ಯಾತರಾಗುವರು. ಅವರ ಒಳ್ಳೆಯ ಗುಣಗಳಿಂದಾಗಿ, ಭಕ್ತಿ ವಿವೇಕ ಧೈರ್ಯಗಳಿಂದಾಗಿ ಎಲ್ಲರಿಗೂ ಪ್ರಿಯರಾಗುವರು ಎಂದು ಮತ್ತೊಮ್ಮೆ ಉದ್ಘೋಷಿಸಿತು. ಮಾದ್ರಿಯ ಮಕ್ಕಳಿಗೆ ನಕುಲ ಸಹದೇವರೆಂದು ನಾಮಕರಣ ಮಾಡಲಾಯಿತು. ಹೀಗೆ ಕೌರವ ಪಾಂಡವಾದಿಗಳ ಜನನವಾಯಿತು. ವೀಕ್ಷಕರೇ, ನಮ್ಮ ಈ ವಿಡಿಯೋ ನಿಮಗೆ ಹೇಗನಿಸಿತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಮತ್ತು ನಿಮ್ಮವರಿಗೆ ಶೇರ್ ಮಾಡಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯದಿರಿ. ಅವಶ್ಯವಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.